ಮೇಷರಾಶಿಯವರ 2025ರ ಭವಿಷ್ಯದಲ್ಲಿ ನಕ್ಷತ್ರಗಳ ಪ್ರಭಾವ ಹೇಗಿರುತ್ತೆ ಅಂದರೆ, ಮೇಷರಾಶಿಯ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತಿಕ ನಕ್ಷತ್ರದ ಜನರಿಗೆ ಈ ವರ್ಷ ಗ್ರಹಗಳ ಚಲನೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅದರ ಪರಿಣಾಮ ಮತ್ತು ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೊದಲನೆಯದಾಗಿ ಅಶ್ವಿನಿ ನಕ್ಷತ್ರ. ಶನಿಗ್ರಹ ಈ ವರ್ಷ ನಿಮ್ಮ ಶ್ರಮಕ್ಕೆ ಚೆನ್ನಾಗಿ ಫಲವನ್ನು ನೀಡ್ತಾನೆ. ಕಷ್ಟಪಟ್ಟು ದುಡಿದ್ರೆ ಕೆಲಸದಲ್ಲಿ ಯಶಸ್ಸು ಖಚಿತ. ಗುರುಗ್ರಹ ಈ ವರ್ಷ ಧನ ಮತ್ತು ಹೊಸ ಅವಕಾಶಗಳನ್ನು ತಂದುಕೊಡ್ತಾನೆ. ರಾಹುಗ್ರಹ ಏಪ್ರಿಲ್ನಲ್ಲಿ ಮೀನರಾಶಿಗೆ ಹೋಗೋದ್ರಿಂದ ಹಳೆಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಂಬಂಧಗಳು ಉತ್ತಮವಾಗಿರುತ್ತೆ, ಆದರೆ ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ತಾಳ್ಮೆಯಿಂದ ತಗೊಳ್ಳಿ. ಆರೋಗ್ಯ ವಿಷಯಕ್ಕೆ ಬಂದಾಗ ಒಳ್ಳೆಯ ಶಕ್ತಿ ಮತ್ತು ಉತ್ಸಾಹ ಇರುತ್ತೆ, ಆದರೆ ಜಾಸ್ತಿ ಕೆಲಸ ಮಾಡೋದ್ರಿಂದ ದೇಹದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಮಾಡಿ, ಆದಷ್ಟು ಒಳ್ಳೆಯ ಶುಭ ಫಲಗಳೇ ಸಿಗುತ್ತದೆ. ಮತ್ತು ಇದಕ್ಕೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ಹಸಿರು ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಜೊತೆಗೆ ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇನ್ನು ಎರಡನೆಯದಾಗಿ ಭರಣಿ ನಕ್ಷತ್ರ. ಗುರುಗ್ರಹ ಈ ವರ್ಷ ನಿಮ್ಮ ಶ್ರಮಕ್ಕೆ ಹೆಚ್ಚು ಲಾಭವನ್ನು ತಂದುಕೊಡ್ತಾನೆ. ಇನ್ನು ಚಂದ್ರನ ಪ್ರಭಾವದಿಂದಾಗಿ ಸಂಬಂಧಗಳು ಸುಧಾರಿಸೋದು ಮತ್ತು ಮನಸ್ಸು ನೆಮ್ಮದಿಯನ್ನು ಪಡೆದುಕೊಳ್ಳುತ್ತೆ. ಮಂಗಳನ ಪ್ರಭಾವದಿಂದಾಗಿ ಧೈರ್ಯ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಕೆಲವು ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತಗೊಳ್ಬೇಕಾಗುತ್ತೆ. ಕೌಟುಂಬಿಕ ಜೀವನದಲ್ಲಿ ವೈವಾಹಿಕ ಜೀವನವನ್ನು ಸ್ವಲ್ಪ ಹೊಸ ಸಂತೋಷ ಮತ್ತು ಕುಟುಂಬದ ಜೊತೆಗೆ ಹೆಚ್ಚು ಸಮಯ ಕಳೆಯುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಹಳೆಯ ಆರೋಗ್ಯದ ಸಮಸ್ಯೆಗಳು ಗುಣವಾಗುವಂಥ ಸಾಧ್ಯತೆ ಇದೆ, ಆದರೆ ಡಯಟ್ನಲ್ಲಿ ಗಮನ ಕೊಡಿ. ಹೂಡಿಕೆ ಮತ್ತು ಹೊಸ ಯೋಜನೆಗಳಲ್ಲಿ ಯಶಸ್ಸು ಕಾಣ್ತೀರಾ, ಆದರೂ ಅತಿಯಾದ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಭರಣಿ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶುಕ್ರವಾರದಂದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ. ಮಂಗಳವಾರದಂದು ಹನುಮಂತನಿಗೆ ದೀಪ ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಮೂರನೆಯದಾಗಿ ಕೃತಿಕ ನಕ್ಷತ್ರ. ಶನಿಗ್ರಹ ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ, ಕೆಲಸದಲ್ಲಿ ನಿಮ್ಮ ಕಷ್ಟದಿಂದ ಯಶಸ್ಸು ತರುತ್ತೆ. ಮಂಗಳನ ಚಲನೆಯಿಂದಾಗಿ ನಿಮ್ಮ ಉತ್ಸಾಹ ಹೆಚ್ಚಿಸೋದು, ಆದರೆ ಶಾಂತಿ ಕಳೆದುಕೊಳ್ಳಕ್ಕೆ ಹೋಗಬೇಡಿ. ರಾಹುಗ್ರಹ ಏಪ್ರಿಲ್ ನಂತರ ನೀವು ಎದುರಿಸುತ್ತಿರುವಂತಹ ಗೊಂದಲಗಳು ಸ್ವಲ್ಪ ಶಾಂತವಾಗ್ತಾ ಹೋಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಕೆಲವು ಅಡೆತಡೆಗಳು ಬರ್ತಾ ಇರುತ್ತೆ, ಆದರೆ ಸಮಯ ಸೂಕ್ತವಾಗಿ ಅದನ್ನು ಸುಧಾರಿಸ್ಬೋದು. ಇನ್ನು ಆರೋಗ್ಯ ವಿಷಯಕ್ಕೆ ಬಂದಾಗ ಗರ್ಭಾಶಯ ಅಥವಾ ಕಣ್ಣಿನ ಸಮಸ್ಯೆಗೆ ಜಾಗೃತಿ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಹೊಸ ಯೋಜನೆಗಳಲ್ಲಿ ಲಾಭ, ಆದರೆ ಜಾಣ್ಮೆಯಿಂದ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಕೃತಿಕ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಣ ಮಾಡಿ. ಶನಿವಾರದಂದು ಎಣ್ಣೆ ದೀಪವನ್ನು ಬೆಳಗಿಸಿ ಶನಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ. ಈ ವರ್ಷ ಮೇಷರಾಶಿಯವರ ಮೇಲೆ ಗ್ರಹಗಳು ಶ್ರೇಯಸ್ಸು, ಸತ್ಕಾರ್ಯ ಮತ್ತು ಧನಾಕೃತಿಗಳಲ್ಲಿ ಅನುಕೂಲಕರ ಶಕ್ತಿಯನ್ನು ನೀಡುತ್ತವೆ. ತಾಳ್ಮೆ, ಶ್ರದ್ಧೆ ಮತ್ತು ಸಮರ್ಥ ನಿರ್ಧಾರಗಳು ನಿಮ್ಮ ಯಶಸ್ಸಿನ ಚಾವಿಯಾಗಬಹುದು. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆಯೇ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ನಕ್ಷತ್ರ ಜ್ಯೋತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.